अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। चिंचोली में महात्मा गांधी और लाल बहादुर शास्त्री की यौम पैदाइश पर क़िराज अक़ीदत पेश किया गया। सामाइन, हिंदुस्तान की तहरीक आज़ादी की इंतहाई अहम शख्सियत महात्मा गांधी और लाल बहादुर शास्त्री की यौम पैदाइश तकरीब पर चिंचोली के तमाम सियासी कायदीन और रहनुमाओं ने मिलकर ख़िराज अक़ीदत पेश किया। केपीसीसी के नायब सदर जनाब सुभाष राठौड़ की रास्त निगरानी में अम्बेडकर सर्कल से चंदापुर महात्मा गांधी सर्कल तक पैदल मार्च निकाला गया। इस दौरान जनाब सुभाष राठौड़ ने खिताब करते हुए कहा कि काबिल एहतराम बापू की जिंदगी और नजरिया सच्चाई व भाईचारगी और मसावत हमेशा के लिए अवाम में जज्बा पैदा करेंगे। गांधी जिन्हें बाबा कौम का एजाज हासिल था कि सच्चाई और अदम तशद्दुद के सख्त पाबंद होने के उसूलों से दुनिया तमाम के सियासतदानों और कारकुनों को जज्बा हासिल होता रहेगा। आपने हिंदुस्तान के दूसरे वजीर आजम लाल बहादुर शास्त्री, जिनका यौम पैदाइश भी आज ही है, उनको भी क़िराज अक़ीदत पेश किया। आपने कहा कि मुल्क के जवानों और किसानों के लिए अपनी जिंदगी वक्फ की और मुल्क को जय जवान जय किसान का नारा दिया। उनकी सादगी और ईमानदारी से उन्हें इज्जत हासिल हुई। इस मौके पर आनंद टैगर, सुल्ताना बेगम, बसवराज मल्ली, महमूद पटेल सासरगों, शरणू पाटिल मोतकपल्ली, लक्ष्मण आउंटी, अनवर खतीब के अलावा दीगर अहबाब मौजूद थे। 1000 ಕಿಲೋಮೀಟರ್ ಕಾಲ್ನಡಿಗೆಯಿಂದ ನಡೆದಿರ್ತಕ್ಕಂಥ ಆ ಮಹಾತ್ಮರಿಗೆ ನಾವು 3.5 ಕಿಲೋಮೀಟರ್ 4.5 ಕಿಲೋಮೀಟರ್ ಏನು ನಡೆದಿವಲ್ಲ, ಅದನ್ನು ಕೂಡ ನಾವು ಸಮರ್ಪಣೆ ಮಾಡ್ತಕ್ಕಂಥ ಶ್ರಮ ಅಂತ ಅವ್ರ ನೆನಪಿನಲ್ಲಿ. ಜೊತೆಗೆ ಮಹಾತ್ಮ ಗಾಂಧಿಯವರು, ನಾನು ಅಂಕಿಅಂಶ ನೋಡ್ತಾ ಇದ್ದೆ, 2338 ದಿವಸ ಜೈಲಿನಲ್ಲಿದ್ದರು. 2338 ಡೇಸ್. ಅವರ ಜೀವಮಾನದಲ್ಲಿ 1913ರಿಂದ 1948ರವರೆಗೆ 18 ಸಲ ಉಪವಾಸ ಸತ್ಯಾಗ್ರಹ ಮಾಡಿದರು. ಅತ್ಯಂತ ಉದ್ದ ಸತ್ಯಾಗ್ರಹ ಅಂತಂದ್ರೆ 21 ದಿವಸ, ಒಂದು ಹನಿ ನೀರಿಲ್ಲ, ಒಂದು ಅಗಳ ಅನ್ನ ಇಲ್ಲ. 18 ಸಲ ಉಪವಾಸ ಸತ್ಯಾಗ್ರಹ, ಒಂದು ಸತ್ಯಾಗ್ರಹ 21 ದಿವಸ ಅವರು ಮುಂದುವರಿಸಿದ್ರು. ಇಂಥ ಮಹಾನ್ ನಾಯಕ ನಮ್ಮ ದೇಶದಲ್ಲಿ ಹುಟ್ಟಿದ್ದು ನಾವೆಲ್ಲರೂ ಪುಣ್ಯವಂತರು. ಬರೀ ಭಾರತ ಅಷ್ಟೇ ಅಲ್ಲ, ಅಮೆರಿಕಾದ ಹೋರಾಟಗಾರ ಮಾರ್ಟಿನ್ ಲೂಥರ್ ಕಿಂಗ್ ನನಗೆ ಮಹಾತ್ಮ ಗಾಂಧಿ ಗುರು, ಮಹಾತ್ಮ ಗಾಂಧಿಯವರ ಸಿದ್ಧಾಂತದಲ್ಲಿ ನಡೆದು ನಾನು ಅಮೆರಿಕ ಬದಲಾವಣೆ ಮಾಡ್ತೇನೆ ಅಂತ ಹೊರಟರು ಮಾರ್ಟಿನ್ ಲೂಥರ್ ಕಿಂಗ್. ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾ ದೇಶವನ್ನ ಸ್ವತಂತ್ರಗೊಳಿಸಿದ್ರು. ಅವರು ಭಾರತಕ್ಕೆ ಬಂದಿದ್ರು. ನಾನು ನನ್ನ ದೇಶ ಸ್ವತಂತ್ರಗೊಳಿಸಿದ್ದು ಮಹಾತ್ಮ ಗಾಂಧಿಯವರ ಸಿದ್ಧಾಂತದಿಂದ, ಅವ್ರು ತೋರಿಸಿದ ದಾರಿ ಮೇಲೆ ಅಂತೇಳಿ. ಮ್ಯಾನ್ಮಾರ್, ಬರ್ಮಾ ಅಂತ ನಾವು ಕರಿತೀವಿ, ಆಂಗ್ ಸೂ ಕಿ ಅಂತ ಹೇಳಿ ಅಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗಿ ಹೋದ್ರು. ನಮ್ಮ ಬರ್ಮಾ ದೇಶಕ್ಕೆ ವಿಮೋಚನೆ ನಾವು ಕೊಡಿಸಿದ್ದು ಮಹಾತ್ಮ ಗಾಂಧಿಯವರ ಸಿದ್ಧಾಂತದಿಂದ. ಬರಾಕ್ ಒಬಾಮಾ ಬಂದಿದ್ರು, ಅಮೆರಿಕನ್ ಪ್ರೆಸಿಡೆಂಟ್, ಭಾರತಕ್ಕೆ. ನನ್ನ ಸೈದ್ಧಾಂತಿಕ ಗುರು ಮಹಾತ್ಮ ಗಾಂಧಿ ಅಂತ ಹೇಳಿದ್ರು. ಇಷ್ಟು ಅಗಾಧ ವಿಚಾರವಂತ, ಎಷ್ಟು ಅಪಾರ ಜ್ಞಾನವುಳ್ಳಂಥ, ಮಾನವೀಯತೆ ಉಳ್ಳಂಥ ಮಹಾ ನಾಯಕ ಮಹಾತ್ಮ ಗಾಂಧಿ. ಮಹಾತ್ಮ ಅಂತ ಅದಕ್ಕೆ ಹೆಸರಿಟ್ಟಿದ್ದು ಯಾರೂ ಅಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಅಂತ ಹೆಸರಿಟ್ಟು. ಬೇರೆ ಯಾರಾದ್ರೂ ಇಟ್ಟಿದ್ರೆ ಏನಾದ್ರು. ಅವರಿಗೆ ದೇಶದ ರಾಷ್ಟ್ರಕ್ಕೆ ಪಿತಾ ಅಂತ ಹೆಸರಿಟ್ಟಿದ್ದು ಸುಭಾಷ್ ಚಂದ್ರ ಬೋಸ್. ಇಂಥ ಮಹಾನ್ ನಾಯಕರು ಅವರಿಗೆ ಹೊಗಳುವಾಗ ಇವತ್ತಿನ ಭಾರತದ ನಾವೆಲ್ಲ ದೀನ, ದಲಿತ, ಬಡವ, ಪ್ರಜಾಪ್ರಭುತ್ವಕ್ಕೆ ಪರವಾಗಿದ್ದವರು, ಸಂವಿಧಾನಕ್ಕೆ ಬದ್ಧರಾಗಿರ್ತಕ್ಕಂಥ ಪ್ರಗತಿಪರ ಎಲ್ಲ ಸಂಘಟನೆಗಳು, ಅದು ಹಿಂದೂ ಇರಬಹುದು, ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್, ಇಸಾಯಿ, ಯಾವುದೇ ಜಾತಿ ಧರ್ಮ ಇರಬಹುದು, ನಾವೆಲ್ಲರೂ ಕೂಡ ಒಂದಾಗಿ ಮಹಾತ್ಮ ಗಾಂಧಿಯವರ ವಿಚಾರವನ್ನು ಮತ್ತೊಮ್ಮೆ ನಾವು ತಿಳ್ಕೊಂಡು ಜನರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ ಎಂದು ಮನಗಂಡು ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಒಂದು ಹೊಸ ಯೋಜನೆಯನ್ನ ಈ ವರ್ಷಕ್ಕಾಗಿ ಹಾಕೊಂಡಿದ್ದಾರೆ. ಬಗ್ಗೆ ವಿಚಾರ ಸಂಕಿರಣ, ಚರ್ಚಾಕೂಟ, ಪ್ರಬಂಧ ಸ್ಪರ್ಧೆಗಳು, ಭಾಷಣ ಸ್ಪರ್ಧೆಗಳು ಈ ರೀತಿಯಾಗಿ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಏರ್ಪಡಿಸ್ತೇವೆ.
ಅದು ಕಾಲೇಜ್ನಲ್ಲಾಗಿರ್ಬೋದು, ಸ್ಕೂಲ್ನಲ್ಲಾಗಿರ್ಬೋದು, ಹಾಸ್ಟೆಲ್ನಲ್ಲಾಗಿರ್ಬೋದು. ಮಹಾತ್ಮ ಗಾಂಧಿಯವರ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಸಂಕಿರಣಗಳು, ಸೆಮಿನಾರ್ಗಳು, ಚರ್ಚಾ ಸ್ಪರ್ಧೆಗಳು, ಪ್ರಬಂಧ ಸ್ಪರ್ಧೆಗಳು ಈ ರೀತಿ ನಾವು ಹಮ್ಮಿಕೊಳ್ತೇವೆ. ನಮ್ಮ ಪಕ್ಷದ ಕಡೆಯಿಂದ ಪ್ರತಿ ತಿಂಗಳು ಒಂದು ಹಳ್ಳಿನಲ್ಲಿ ನಾವು ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಸೇವೆ ಸಂಬಂಧಪಟ್ಟಂತೆ ನಾವು ಚಟುವಟಿಕೆಯನ್ನು ಮಾಡ್ತೇವೆ ಮತ್ತೆ ಜನರಿಗೆ ತಿಳಿಸಿ ಹೇಳ್ತಕ್ಕಂಥದ್ದು ಕೂಡ ಮಾಡ್ತೇವೆ. ಅದರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಇಡೀ ವರ್ಷ ತಿಂಗಳಿಗೆ ಒಂದ್ಸಲ ನಾವು ಆರೋಗ್ಯ ಶಿಬಿರ ಆಗಿರಬಹುದು, ಕಾನೂನು ನೆರವು ಶಿಬಿರ ಆಗಿರಬಹುದು, ದೀನ ದಲಿತರಿಗೆ ಸಂಬಂಧ